ದೇಶದ ಎರಡನೇ ಹಂತ ರಾಜ್ಯದ ಮೊದಲ ಹಂತದ ಚುನಾವಣೆ ಏಪ್ರಿಲ್ 18ಕ್ಕೆ ಫಿಕ್ಸ್ ಆಗಿದೆ. ಈಗಾಗಲೇ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನ, ನಾಮಪತ್ರ ವಾಪಸಾತಿಗೆ ಕೊನೆಯ ದಿನ, ನಾಮಪತ್ರಗಳ ಪರಿಶೀಲನೆ ಎಲ್ಲ ಕಾರ್ಯಗಳು ಕೂಡ ಮುಗಿದೋಗಿದೆ 14 ಲೋಕಸಭಾ ಕ್ಷೇತ್ರಗಳಲ್ಲಿ. ಆದರೆ ಈ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಇಡೀ ದೇಶದ ಚಿತ್ತವನ್ನು ತನ್ನ ಕಡೆ ಸೆಳೀತಾ ಇರತಕ್ಕಂಥ 3 ಹೈ ಟೆನ್ಷನ್ ಕ್ಷೇತ್ರಗಳಿವೆ. ಅದು ಹಾಸನ, ಮಂಡ್ಯ ಮತ್ತು ತುಮಕೂರು. ಈಗಾಗಲೇ 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಯಾರು ಅಂತಕ್ಕಂಥದ್ದು ಕೂಡ ಫಿಕ್ಸ್ ಆಗಿದೆ. ಹಾಗಾಗಿ ಈ ಮಂಡ್ಯ, ಹಾಸನ ಮತ್ತು ತುಮಕೂರಿನ ಗ್ರೌಂಡ್ ರಿಪೋರ್ಟ್ ಏನು ಅಂತ ನಾನು ಹೇಳ್ತೀನಿ. ಆದರೆ ಅದಕ್ಕೂ ಮುನ್ನ ಒಂದು ಬ್ರೇಕಿಂಗ್ ನ್ಯೂಸ್ ಮಂಡ್ಯದ ಕಡೆಯಿಂದ ಬರ್ತಾ ಇದೆ. ಸುಮಲತಾ ಅಂಬರೀಶ್ ಮೇಲೆ ಕೇಸ್ ಬೀಳುತ್ತಾ? ಎಸ್, ಈ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್ ಮೊದಲಿಗೆ. ಸುಮಲತಾ ಅಂಬರೀಶ್ ಅವರ ಮೇಲೆ ಕೇಸ್ ಬೀಳುತ್ತಾ ಅಂತಕ್ಕಂಥ ಒಂದು ಅನುಮಾನ ಇದೆ. ಇವತ್ತು ಸಂಜೆಯ ಒಳಗೆ ಆ ವಿಚಾರ ಪಕ್ಕ ಆಗುತ್ತೆ. ಅರ್ಧ ವಿಡಿಯೋ ಅಂತ ಏನು ಆರೋಪ ಮಾಡಿದ್ರು ಸುಮಲತಾ ಅವರು, ಈ ಅರ್ಧ ವಿಡಿಯೋ ಆರೋಪಕ್ಕೆ ಸಾಕ್ಷ್ಯವನ್ನ ಕೊಡಿ ಅಂತ ಜಿಲ್ಲಾಧಿಕಾರಿಗಳು ಕೇಳಿದ್ರು ಸುಮಲತಾ ಅವರಿಗೆ. ಸಾಕ್ಷ್ಯವನ್ನ ಕೊಟ್ಟಿಲ್ಲ ಅಂದ್ರೆ ಕೇಸ್ ಹಾಕುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲಾಧಿಕಾರಿ. ನಿನ್ನೆ ನೋಟಿಸ್, ಸಾಕ್ಷ್ಯ ಸಲ್ಲಿಕೆಗೆ ಇವತ್ತೇ ಡೆಡ್ಲೈನ್. ಇಲ್ಲವಾದರೆ ಸೆಕ್ಷನ್ 189 ಅಡಿ ಸರ್ಕಾರಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದ ಆರೋಪದಡಿ ಕೇಸ್ ಹಾಕುವ ಎಚ್ಚರಿಕೆಯನ್ನ ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ. ಹಾಗಾಗಿ ಇವತ್ತು ಸಾಯಂಕಾಲದ ಒಳಗೆ ಸುಮಲತಾ ಅಂಬರೀಶ್ ಅವರು ಅರ್ಧ ವಿಡಿಯೋ ಸಾಕ್ಷ್ಯವನ್ನ ಸಲ್ಲಿಸಬೇಕಾಗುತ್ತೆ. ಅವರ ಹತ್ರ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ. ಅವ್ರು ಫೈಲ್ ಮಾಡಿರೋ ಒಂದು ನಾಮಿನೇಷನ್ ಪೇಪರ್ಸ್ ಅಲ್ಲಿ ಎರರ್ ಇದೆ. ಆ ತಪ್ಪನ್ನ ಮುಚ್ಚಿಡೋಕೆ ಒಂದು ಅಫಿಷಿಯಲ್ ಮೆಷಿನರಿ ಎಲ್ಲ ಅಲ್ಲಿ ವರ್ಕ್ ಆಗ್ತಾ ಇದೆ. ಇದು ಆಕ್ಚುಲಿ ಕೋಡ್ ಆಫ್ ಕಾಂಡಕ್ಟ್ ಪ್ರಕಾರ ನೋಡಿದ್ರು, ಇನ್ನೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನೋಡಿದ್ರು, ಎಲ್ಲ ತರದ ನಿಯಮಗಳನ್ನ ಬ್ರೇಕ್ ಮಾಡಿ ಮಾಡ್ತಾ ಇದ್ದಾರೆ, ಎಲ್ಲ ತರದ್ದು. ನಾವು ಅವರಿಗೆ ನೋಟಿಸ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಅವರು 27ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಸ್ಕ್ರೂಟಿನಿ ಶುರು ಆಗೋದಕ್ಕೆ ಮೊದಲು ಈ ಒಂದು ಹೊಸ ಅಫಿಡವಿಟ್ ಕೊಟ್ಟಿದ್ದಾರೆ ಮತ್ತು ಆ ಹೊಸ ಅಫಿಡವಿಟ್ ಸಲ್ಲಿಕೆ ಮಾಡಿರೋದಕ್ಕೆ ನಾವು ಅವರಿಗೆ ಸ್ವೀಕೃತಿಯನ್ನ ಕೂಡ ಕೊಟ್ಟಿದ್ದೀವಿ. ಆ ಥರದ ರೈಟ್ ಇಲ್ಲ. ಇದು ಎಲೆಕ್ಷನ್ ಕಮಿಷನರ್ಗೆ ಸಂಬಂಧಪಟ್ಟಿದ್ದು. ಎಲೆಕ್ಷನ್ ಕಮಿಷನರ್ ಖುದ್ದಾಗಿ ನಮ್ಗೆ ಹೇಳಿದ್ದಾರೆ, ನಿಮ್ಗೆ ಯಾವುದೇ ಒಂದು ಡೌಟ್ ಇದ್ರೂ ನಮಗೆ ಕಂಪ್ಲೇಂಟ್ ಕೊಡಿ ಅನ್ನೋದನ್ನ ಅವರೇ ಹೇಳಿದ್ದಾರೆ. We have all the rights. Video notice, DC notice.